ಓಕೆ, ತಂಗಿ ಮದುವೆ ಆಯ್ತು, ಪ್ರತಾಪಿಗೆ ಯಾವ ತರ ಬೇಕು ಹುಡುಗಿ ಅಂತ? ಪ್ರತಾಪ್ಗೆ ಅಪ್ಪ ನೋಡ್ತಾರೆ ಯಾವ ಥರ ಬೇಕು ಅಂತ. ಹಂಗೆ ನೋಡಬೇಕು ಅಂದರೆ ನನಗೆ ಸ್ವಲ್ಪ ಸಪೋರ್ಟಿಂಗ್ ಇರಬೇಕು. ಹಂಗಂತ ಹೇಳಿ ತೀರಾ ಹಳೆ ಸ್ಟೈಲಲ್ಲ. ಅವ್ರಿಗೇನು ಮರ್ಯಾದೆ ಕೊಡಬೇಕು ಆ ಮರ್ಯಾದೆ ನಾನು ಕೊಡ್ತೀನಿ ನನ್ನ ಜೊತೆ ಬರೋರಿಗೆ. ಒಂದು ಈಕ್ವಲ್ ರೈಟ್ಸ್ ಕೊಟ್ಟು ಅವರು ಒಂದು ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನದಲ್ಲಿದ್ದು ಅವರು ಏನಾದ್ರು ಮಾಡಬೇಕು ಅಂತ ಬಯಸಿದ ಸಾಧನೆ ಅದಕ್ಕೆ ನನ್ನ ಸಪೋರ್ಟ್ ಇರುತ್ತೆ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಮನೆಯೊಳಗೂ ಹೇಳಿದ್ದೆ, ಅದನ್ನು ಸಾಕಷ್ಟು ಪ್ರಶ್ನೆ ಮಾಡಿದ್ರು. ತಟ್ ಅಂತ ರೆಡಿ ಆಗಬೇಕು. ಎಲ್ಲಾದ್ರೂ ಹೊರಗಡೆ ಹೋಗ್ತಾ ಇರ್ತೀವಿ ಏನಾದ್ರು ಸ್ವಲ್ಪ ಕೆಲ್ಸದ ಕಡೆ ಗಮನ ಇರಬೇಕು. ಹುಡುಗಿ ಸಿಗೋದು ಇಲ್ಲ, ನಮ್ಮ ಅಪ್ಪ ತಟ್ಟಂತ ರೆಡಿ ಆಗೋದು ಹೆಂಗೆ? ತಟ್ಟಂತ ಅಲ್ಲ, ಅಂದ್ರೆ ಸ್ವಲ್ಪ ಬೇಗ ರೆಡಿ ಆಗಬೇಕು. ಅಂದ್ರೆ ಅವ್ರಿಗೆ ಏನಾದ್ರು ಕೆಲಸ ಮಾಡಬೇಕು, ಅವ್ರಿಗೂ ಇದ್ರೆ. ನಾನು ನೋಡಿದ್ದೀನಿ ಎಷ್ಟೋ ಇವ್ರನ್ನ. ಪರವಾಗಿಲ್ಲ, ಮನೇಲೇ ಇರ್ತೀನಿ, ನಮ್ಮಪ್ಪ ಯಾವ್ದಾದ್ರು ಒಂದು ಹುಡುಗಿ ನೋಡ್ತಾರೆ, ಮನೇಲೇ ಇರ್ತೀನಿ, ಮನೇಲೇ ಇದ್ದು ಎಲ್ಲ ಮಾಡಿ ಅವ್ರ ಇಷ್ಟ ಮೇಡಮ್. ಅವ್ರಿಗೇನು ಅಭಿಪ್ರಾಯ ಬರುತ್ತೋ ಅದಕ್ಕೆ ನಾನು ಬೆಂಬಲ ಕೊಡ್ತೀನಿ, ಬೆಲೆ ಕೊಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪನ ನೋಡಿದ ಹುಡುಗಿನೇ ನನ್ನ ಮದುವೆ ಆಗೋದು, ಅದರಲ್ಲಿ ಎರಡನೇ ಮಾತಿಲ್ಲ. ಅವ್ರು ನೋಡಲಿ. ಅದಕ್ಕೆ ನಾನೇನು ಕೇಳ್ತೀನಿ ಅಂದರೆ ಒಂದು ಸಮಯ ಕೇಳ್ಕೊತೀನಿ. ಏನು ಮಾಡಿಲ್ಲ ಮೇಡಮ್ ನಾನು, ಒಂದು ಸಣ್ಣ ಪುಟ್ಟ ಕೆಲಸಗಳು ಬಿಟ್ಟರೆ, ಅದು ಇತ್ತೀಚೆಗಾಗಿರೋದು. ಮಾಡೋದು ತುಂಬ ಕೆಲಸ ಇದೆ, ಕೆರಿಯರ್ ಕಡೆ ಫೋಕಸ್ ಮಾಡ್ತೀನಿ ಈಗ, ಬೇಡ ಆ ವಿಷಯ ಅಂತ. ಇನ್ನೂ ಒಂದು ಚಿಕ್ಕ ವಯಸ್ಸು ಸ್ವಲ್ಪ ಈಗಿನ ಕಾಲಕ್ಕೆ, ಇನ್ನೂ ಒಂದು 3-4 ವರ್ಷ, ಒಂದು 5 ವರ್ಷ ಕೆಲಸ ಮಾಡ್ತೀನಿ, ಆಮೇಲೆ ಅದ್ರ ಉಳಿದಿದ್ದೆಲ್ಲ ಯೋಚನೆ.